ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ. ವೆಲ್ಕಮ್ ಅಗೇನ್ ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ನನ್ನ ವಿಡಿಯೋನ ವ್ಯೂ ಮಾಡಿ, ಫಾಲೋ ಮಾಡಿ, ಸಮೈನ್ ಸಬ್ಸ್ಕ್ರೈಬ್ ಮಾಡಿಸಿ, ನನ್ನ ಫ್ರೆಂಡ್ಗೂ ಹೇಳಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ಮಾರ್ನಿಂಗ್ ಆ್ಯಕ್ಚುಲಿ ಆಲ್ರೆಡಿ 9-10 ಆಗಿದೆ. ನಾನು ಇವಾಗ ಎದ್ದಿದ್ದೀನಿ. ಫೇಸ್ ವಾಶ್ ಕೂಡ ಮಾಡಿಲ್ಲ, ಹಾಗೆ ಇದೆ. ಸೊ ಇವಾಗ ನನ್ನ ಬ್ರೇಕ್ಫಾಸ್ಟಿಗೆ ನಾನು ಏನು ಮಾಡ್ಕೊಂಡಿದ್ದೀನಿ ಅಂದರೆ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಬನ್ನಿ ನೋಡೋಣ. ಬ್ರೇಕ್ಫಾಸ್ಟ್ಗೆ ಫ್ರೆಂಡ್ಸ್ ನಾನು ನೋಡಿ ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಇದು 29-30 ಇಂಗ್ರೀಡಿಯೆಂಟ್ಸ್ ಇದೆ ಇದರಲ್ಲಿ, ಈ ರಾಗಿ ಗಂಜಿಯಲ್ಲಿ. ಅದನ್ನು ನಾನು ಮಾಡ್ಕೊಂಡಿದ್ದೀನಿ. ಅದು ಮತ್ತು 3 ಮೊಟ್ಟೆ ಮತ್ತು ಒಂದು ಬಾಳೆಹಣ್ಣು ಏನಕ್ಕೆ ಅಂದರೆ ನೈಟ್ ನಾನು ಇದನ್ನು ಸೋಪ್ ಮಾಡ್ತೀನಲ್ವಾ ಬ್ರೇಕ್ಫಾಸ್ಟ್ಗೆ. ಹೇಗಿದೆ ಇದರಲ್ಲಿ ಒಂದು ಬಾಳೆಹಣ್ಣು ಹಾಕ್ಕೊಂಡು ನಾನು ತಿಂತೇನೆ. ಇದರಲ್ಲಿ 7-8 ಥರದ್ದು 7-8 ಥರದ್ದು ಡ್ರೈ ಫ್ರೂಟ್ಸ್ ಎಲ್ಲ ಇದೆ. 10 ಇದೆ. ವಾಟರ್ಮೆಲನ್, ಪಂಪ್ಕಿನ್, ಸನ್ಫ್ಲವರ್ ಸೀಡ್ಸ್, ಗ್ರೇಪ್ಸ್ ಇದೆ, ಮತ್ತು ಗೋಡಂಬಿ, ಖರ್ಜೂರ, ಅಂಜೂರ, ಬಾದಾಮಿ ಇನ್ನೂ ಇದೆ. ಸಬ್ಜಾ ಹಾಕಿದ್ದೀನಿ. ಇದಕ್ಕೆ ಇವತ್ತು ಜಾಸ್ತಿ ಮಾಡಿದ್ದೀನಿ. ಡೈಲಿ ಸ್ವಲ್ಪ ಮಾಡ್ತಿದ್ದೆ, ಇವತ್ತು ಇಬ್ಬರಿಗೆ ಅಂತ ಮಾಡಿಕೊಂಡೆ, ಬಟ್ ನಾನು ಒಬ್ಬಳೇ ತಿನ್ನಂಗಾಯಿತು. ಸೊ ಇದಕ್ಕೆ ನಾನು ಒಂದು ಬಾಳೆಹಣ್ಣು ಆ್ಯಡ್ ಮಾಡಿಕೊಂಡು ಇವತ್ತಿನ ಬ್ರೇಕ್ಫಾಸ್ಟ್ ನಂದು ಇಷ್ಟಿದೆ ನೋಡಿ. ಹಾಗೆ ಸ್ವಲ್ಪ ಎಕ್ಸಸೈಸ್ ಕೂಡ ಮಾಡೋದಿದೆ. ಯೋಗ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ, ಇವತ್ತಿನ ದಿನ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಆಲ್ರೆಡಿ ನೋಡಿ ಎಷ್ಟೊಂದು ಬಿಸಿಲು ಬಂದುಬಿಟ್ಟಿದೆ. ತುಂಬ ಚೆನ್ನಾಗಿದೆ ಇವಾಗ ವೆದರ್. ಅಷ್ಟು ಚಳಿ ಕೂಡ ಇಲ್ಲ ಇವತ್ತು, ಚೆನ್ನಾಗಿದೆ ವೆದರ್. ಈ ಬಾಳೆಹಣ್ಣನ್ನು ಇದಕ್ಕೆ ಹಾಕಿ ತಿನ್ನೋದ್ರಿಂದ ನಾನು ವೆಯ್ಟ್ ಗೇನ್ ಆಗಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಈ ಬಾಳೆಹಣ್ಣು ಆ್ಯಡ್ ಮಾಡ್ತೀನಿ. ಇಲ್ಲ ಇದ್ರ ಬದಲು ಬೇರೆ ಯಾವ ಫ್ರೂಟ್ಸ್ ಆ್ಯಡ್ ಮಾಡಿದ್ರು ಓಕೆ. ಎಸ್, ಇವತ್ತು ಬ್ರೇಕ್ಫಾಸ್ಟೇ ಬೇಡ, ಇಷ್ಟು ಹೊಟ್ಟೆ ತುಂಬ ಹೋಗಿಬಿಡುತ್ತೆ. ಮಧ್ಯಾಹ್ನ ಲಂಚ್ ತನಕ ನೋಡಿ ಫ್ರೆಂಡ್ಸ್. ಇದಕ್ಕೆ ಹನಿ ಹಾಕ್ಕೋಬೇಕು. ನಾನು ಊರಿಂದ ಪ್ಯೂರ್ ಹನಿ ತೊಗೊಂಬರ್ತೀನಿ, ಸೊ ಆವಾಗ ಹಾಕ್ಕೊಳ್ತೀನಿ. ಆ್ಯಂಡ್ ಮಧ್ಯಾಹ್ನಕ್ಕೆ ನೋಡಿ ನೈಟ್ ಬೇಳೆ ನೆನೆ ಹಾಕಿದ್ದೆ, ಒಬ್ಬಳೇ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಕಾಳು ನೆನೆ ಹಾಕಿದ್ದೀನಿ. ಮಾಡಬೇಕು. ಆ್ಯಂಡ್ ಚಿಕನ್ ಕೂಡ ಮಾಡಬೇಕು ಇವತ್ತು. ಇವಾಗ ಜಸ್ಟ್ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ಸೊ ನಮ್ಮ ಮನೆಯಲ್ಲಿ ಪವರ್ ಹೋಗಿದೆ, ಏನೋ ವರ್ಕ್ ನಡೀತಾ ಇದೆ. ಸೊ ಹಾಗಾಗಿ ಬಟ್ಟೆ ಎಲ್ಲ ಮೇಲೆ ಹಾಕ್ಬಿಟ್ಟು ಬಂದೆ. ಇವಾಗ ಚಿಕನ್ ಫ್ರೈ ಮಾಡಬೇಕು. ನಾನು ಇದು ಒಂಥರ ಸ್ಪೆಷಲಾಗಿ ಮಾಡ್ತೀನಿ ನಾನು ಚಿಕನ್ ಫ್ರೈ. ನೋಡಿ ಯಾವ ಥರ ಮಾಡೋದು ಚಿಕನ್ ಫ್ರೈನ, ಹೇಗೆಲ್ಲ ಇರುತ್ತೆ ಅಂತ. ಇಲ್ಲಿ ಚಿಕನ್ ಫ್ರೈ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಟರ್ಮೆರಿಕ್ ಹಾಕಿದ್ದೀನಿ, ಸ್ವಲ್ಪ ಲೆಮನ್ನ ಸ್ಕ್ವೀಸ್ ಮಾಡ್ತಾ ಇದ್ದೀನಿ. ಆಮೇಲೆ ಕಸ್ತೂರಿ ಮೆಥಿ ಹಾಕ್ತೀನಿ ಸ್ವಲ್ಪ. ಅದಾದಮೇಲೆ ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಜೀರಾ ಪೌಡರ್ ಆ್ಯಂಡ್ ಸ್ವಲ್ಪ ಕರ್ಡ್. ಇದನ್ನೆಲ್ಲ ಮ್ಯಾರಿನೇಟ್ ಮಾಡಿ ಒಂದು 1/4 ಗಂಟೆ ಇಡೋಣ. ಆಮೇಲೆ ನೆಕ್ಸ್ಟು ಮಸಾಲ ಸ್ವಲ್ಪ ಹುರ್ಕೋಬೇಕಿದೆ, ಅದನ್ನು ನೋಡೋಣ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದನ್ನೊಂದು 15 ಮಿನಿಟ್ಸ್ ಬಿಡೋಣ. ಸ್ವಲ್ಪ ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು. ಆಮೇಲೆ ನಾವು ಚಿಕನ್ ಫ್ರೈಗೆ ಬೇಕಾಗಿರೋ ಇನ್ನೊಂದು ಪೌಡರ್ನ ಫ್ರೈ ಮಾಡ್ಕೊಳ್ಳೋಣ. 2 ಟೇಬಲ್ ಸ್ಪೂನ್ ಗೀ ಹಾಕ್ಬಿಟ್ಟು ಈ ಥರ ಒಂದು 10 ಮಿನಿಟ್ಸ್ ಬಿಡೋಣ. ಆಮೇಲೆ ರುಬ್ಕೊಳ್ಳೋದಕ್ಕೆ ನೋಡಿ ಸ್ವಲ್ಪ ಚಿಲ್ಲಿ, ಧನಿಯಾ, ಬಾದಾಮ್, ಸೊ ಇದು ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಇದೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ, ಬಾದಾಮ್, ಜೀರಿಗೆ, ಮೆಣಸು, ಏಲಕ್ಕಿ, ಸೋಂಪು, ಚಕ್ಕೆ, ಲವಂಗ, ಒಂದು ಮಗ್ಗು, ಸ್ವಲ್ಪ ಏನಿದ್ದು ಮೆಂತ್ಯ,
ಡ್ರೈ ರೆಡ್ ಚಿಲ್ಲಿ ಇಷ್ಟನ್ನು ರುಬ್ಕೊಳ್ಳೋಣ. ಏನು ಫ್ರೈ ಮಾಡೋದೇನು ಬೇಡ, ಹಾಗೆ ರುಬ್ಕೊಂಡ್ಬಿಟ್ಟು ಹಾಕೋಣ. ಬನ್ನಿ ನೋಡೋಣ. ಸ್ಟವ್ ಆನಲ್ಲಿದೆ. 2 ಟೇಬಲ್ ಸ್ಪೂನ್ ಗೀ ಹಾಕ್ಕೊಳ್ಳೋಣ. ಸ್ವಲ್ಪ ಕಾಯ್ದಿದೆ, ಸೊ ಹಾಗಾಗಿ ಹೊಗೆ ಬರ್ತಾಯಿದೆ. ಮತ್ತು ಆನಿಯನು, ಚೆನ್ನಾಗಿ ಫ್ರೈ ಮಾಡೋಣ. ನಾನು ಮಾಡ್ತಾ ಇರೋದು ಚಿಕನ್ ಗೀ ರೋಸ್ಟು, ಸೊ ಹಾಗಾಗಿ ಗೀ ಹಾಕ್ಕೊಂಡಿದ್ದೀನಿ ನಾನು. ಇದಕ್ಕೆ ಬೇಕಂದರೆ ನೀವು ಆಯಿಲ್ ಕೂಡ ಹಾಕ್ಕೋಬೋದು. ಆನಿಯನ್ ಫ್ರೈ ಆದಮೇಲೆ ಆನಿಯನ್ ಬ್ರೌನ್ ಕಲರ್ ಆಗಬೇಕು ಫುಲ್ಲು, ಆಮೇಲೆ ನಾವು ಚಿಕನ್ ಹಾಕ್ಕೋಬೇಕು, ಮ್ಯಾರಿನೇಟ್ ಮಾಡಿರೋ ಚಿಕನ್ನ. ಆನಿಯನ್ ಎಲ್ಲ ಫ್ರೈ ಆಗಿದೆ. ಇವಾಗ ನಾನು ಮ್ಯಾರಿನೇಟ್ ಮಾಡಿರೋ ಚಿಕನ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಈಗ ಹಾಫ್ ಬಾಯ್ಲ್ ಆಗಿದೆ. ಆ ಟೈಮಲ್ಲಿ ನಾವು ರುಬ್ಬಿರೋ ಅಂಥ ಪೌಡರ್ ಹಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡೋಣ. ಫ್ರೆಂಡ್ಸ್ ನೋಡಿ, ಫೈನಲಿ ಗೀ ರೋಸ್ಟ್ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಇಲ್ಲಿ ಒಂದು ಕಲರಿಗೆ ಕಾಣಿಸ್ತಾ ಇದೆ, ಬಟ್ ವಿಡಿಯೋನಲ್ಲಿ ಒಂದು ಕಲರ್ ಕಾಣಿಸ್ತಾ ಇದೆ. ಲೈಟ್ ಜಾಸ್ತಿ ಆಗಿದೆ, ಅದಕ್ಕೋಸ್ಕರ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ, ಹೆಲ್ತಿಯಾಗಿ, ಈಸಿಯಾಗಿ, ಸಿಂಪಲ್ಲಾಗಿ ನಾನು ಮಾಡಿರೋ ಚಿಕನ್ ಗೀ ರೋಸ್ಟ್ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಬ್ಯಾಚುಲರ್ಸ್ ಕೂಡ ಟ್ರೈ ಮಾಡ್ಬೋದು, ಚೆನ್ನಾಗಿ ಈಸಿ ಇದೆ. ಮಸಾಲ ಮಿಕ್ಸ್ ಮಾಡೋದು ಮತ್ತು ಒಂದು ಮಸಾಲ ರುಬ್ಬಿಟ್ಟು ಪೌಡರ್ ಹಾಕೋದಷ್ಟೇ, ಇನ್ನೇನಿಲ್ಲ. ಇದಕ್ಕೆ ಬೇಕಾದರೆ ಮೇಲೆ ಇನ್ನೂ 2 ಸ್ಪೂನ್ ಗೀ ಹಾಕ್ಕೋಬೇಕು. ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರೈಸ್ ಜೊತೆ ನಾನು ತಿಂತಾ ಇರೋದು, ಯಾಕಂದರೆ ಇವಾಗ ಇದು ತಿನ್ನೋಕೆ ಹಸುವಾಗಿದೆ. ಇನ್ನು ಇದು ಚಪಾತಿ ಎಲ್ಲ ಮಾಡ್ಕೊಳ್ಳೋಕ್ಕಾಗಲ್ಲ. ಚಪಾತಿ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಸದ್ಯ ರೈಸ್ ಜೊತೆ ತಿಂತೀನಿ. ಸಂಜೆಗೆ ಚಪಾತಿ ಮಾಡ್ಕೊಂಡು ಅದ್ರ ಜೊತೆ ತಿಂತೀನಿ. ಆಮೇಲೆ ಊಟ ಆದಮೇಲೆ ನಿಮ್ಮ ಜೊತೆ ನಾನು ಸಿಗ್ತೀನಿ, ಬನ್ನಿ. ಫ್ರೆಂಡ್ಸ್, ಊಟ ಆದಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ, ಯಾಕಂದರೆ ತುಂಬ ತಲೆನೋವ್ತಿದ್ದೆ. ಆ್ಯಂಡ್ ನಾನು ಊಟ ಆದಮೇಲೆ ಮಲ್ಗೋದು ನನಗೆ ಯಾವಾಗ ಮುಂಚೆಯಿಂದನೂ ಅಭ್ಯಾಸ ಇದೆ. ಸೊ ಹಾಗಾಗಿ ಊಟ ಆಗಿತ್ತು, ಮಲ್ಕೊಂಡೆ. ತುಂಬ ತಲೆನೋವ್ತಾ ಇದೆ, ಇವಾಗಲೂ ಕೂಡ ಹಾಗೇ ಇದೆ. ಮತ್ತು ಸ್ವಲ್ಪ ಎದ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿದು ವ್ಲಾಗ್ ಮಾಡ್ತಾಯಿದ್ದೀನಿ. ಮತ್ತು ಚಿಕನ್ ಫ್ರೈನು ಮತ್ತು ಅನ್ನಕ್ಕೆ ತುಂಬ ಚೆನ್ನಾಗಿತ್ತು. ಕಾಂಬಿನೇಷನ್ನು ತುಂಬ ಚೆನ್ನಾಗಿತ್ತು. ನೀವು ಮನೇಲಿ ಒಂದು ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿದೆ ಮತ್ತು ಈಸಿ ಕೂಡ ಇದೆ. ಸೊ ಹಾಗಾಗಿ ಇವಾಗ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಕಾಫಿ ಮಾಡ್ಕೊಂಡು ಕುಡಿದು ದೇವ್ರ ಪೂಜೆ ಮುಗಿಸಿ ಮನೆ ಸ್ವಲ್ಪ ಕೆಲಸ ಎಲ್ಲ ಕ್ಲೀನ್ ಮಾಡಿಕೊಂಡು ಕೂತ್ಕೊಂಡಿದ್ದೀನಿ. ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಯಿತು, ಇವತ್ತಿನ ಡೇ ಹೇಗಿತ್ತು ಅಂತ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಹೇಳಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ, ಫಾಲೋ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟೇಕ್ ಕೇರ್. ಬಾಯ್ ಬಾಯ್, ಟೇಕ್ ಕೇರ್.